ನನ್ನ ಹೆಸರು ರಜನಿ. ನಾನು ಎಂಎಸ್ಸಿ ಮುಗಿಸಿ ಆಕ್ಟರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಯಲ್ಲಿ ನನಗೆ ಒಳ್ಳೆ ಹೆಸರು ಮಾಡಕ್ಕಾಗಲಿಲ್ಲ. ಆದರೆ ಒಳ್ಳೆ ಗಂಡ ಮಾತ್ರ ಸಿಕ್ಕರು. ಅವರು ಡೈರೆಕ್ಟರ್. ಅವರ ಹೆಸರು ನಂದನ್. ನಾನು ನೋಡೋಕೆ ತುಂಬಾನೇ ಸುಂದರವಾಗಿದ್ದೆ. ಮದುವೆಯಾದ ಸ್ವಲ್ಪ ದಿನ ನನ್ನ ಗಂಡ ನನ್ನ ಬಿಡ್ತಾನೇ ಇರಲಿಲ್ಲ. ಹಗಲು ರಾತ್ರಿ ಅಂತ ನೋಡದೆ ನನಗೆ ಎಲ್ಲಾನೂ ಮಾಡ್ತಿದ್ರು. ನನಗೂ ಆ ದಿನಗಳು ತುಂಬಾ ಖುಷಿನೇ ಕೊಡ್ತಿತ್ತು. ಹೀಗೆ ಸ್ವಲ್ಪ ದಿನಕ್ಕೆ ನಂದನ್ ತಮ್ಮ ಅಭಿನವ್ ಫಾರಿನ್ನಿಂದ ಎಂಬಿಬಿಎಸ್ ಮುಗಿಸಿ ಬಂದಿದ್ದ. ಆ ದಿನ ನನಗೆ ಅಭಿನವ್ ನೋಡಿ ತುಂಬಾನೇ ಶಾಕ್ ಆಯ್ತು. ಯಾಕೆ ಅಂದ್ರೆ ನಂದನ್ ಮತ್ತು ಅಭಿನವ್ ಅವಳಿ ಮಕ್ಕಳು. ಅವರಿಬ್ಬರು ನೋಡೋಕೆ ಒಂದೇ ತರ ಇದ್ರು. ಆದ್ದರಿಂದ ಅವರಿಬ್ಬರನ್ನ ಯಾರ್ ನಂದನ್ ಯಾರ್ ಅಭಿನವ್ ಅಂತ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಆಗಿತ್ತು. ಅಭಿನವ್ ಬಂದು ನನ್ನ ಪರಿಚಯ ಮಾಡಿಕೊಂಡ. ಹಾಯ್ ಅತ್ತಿಗೆ, ನಾನು ಅಭಿನವ್ ಅಂತ ಹೇಳಿದ. ನನ್ನ ಮತ್ತೆ ನಂದನ್ ಮದುವೆ ಟೈಮ್ನಲ್ಲಿ ಅಭಿನವ್ಗೆ ಎಕ್ಸಾಮ್ ಇದ್ದ ಕಾರಣ ಮದುವೆಗೆ ಬಂದಿರಲಿಲ್ಲ. ನಾನು ಆ ಶಾಕ್ನಿಂದ ಆಚೆ ಬಂದೆ, ನನ್ನ ಪರಿಚಯ ಮಾಡಿಕೊಂಡೆ. ಆದರೆ ಅವನು ಅಭಿನವ್ ಅಂತ ಅವನ ವಾಯ್ಸ್ನಲ್ಲಿ ನನಗೆ ಗೊತ್ತಾಯಿತು. ಆ ದಿನ ಅವನು ಬಂದ ಮೇಲೆ ಅಭಿನವ್, ನಾನು, ಅತ್ತೆ ಮತ್ತೆ ಮಾವ ತುಂಬಾ ಹೊತ್ತು ಹರಟೆ ಹೊಡೆದ್ವಿ. ಫಾರಿನ್ ಮಾತು ಇಲ್ಲಿ ಬಗ್ಗೆ ಮಾತಾಡಿದ್ವಿ. ಅಭಿನವ್ ಆಗಾಗ ನನ್ನ ನೋಡ್ತಾ ಇದ್ದ. ಆ ನೋಟದಲ್ಲಿ ಬೇರೆ ರೀತಿಯ ಭಾವನೆ ಕಾಣ್ತಾ ಇತ್ತು. ಆ ಭಾವನೆ ಎಷ್ಟರ ಮಟ್ಟಿಗೆ ಅಂತ ಮುಂದೆ ಮುಂದೆ ಗೊತ್ತಾಗುತ್ತೆ. ಬರೀ ಅವನ ಅಣ್ಣನೇ ಈ ರೀತಿ ಅಂದ್ಕೊಂಡಿದ್ದ. ಆದರೆ ಅವನ ತಮ್ಮ ಅಭಿನವ್ ಕೂಡ ಅದೇ ರೀತಿ ಅಂತ ಗೊತ್ತಿರಲಿಲ್ಲ. ಅವನು ಫಾರಿನಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡದೆ ಬರ್ಗರ್, ಪಿಜ್ಜಾ ಅಂತ ತಿನ್ಕೊಂಡು ಗಟ್ಟಮುಟ್ಟಾಗಿ ಇದ್ದ. ಒಂದು ದಿನ ನಂದನ್ ಮನೇಲಿ ಮೊಬೈಲ್ ಬಿಟ್ಟು ಆಚೆ ಹೋಗಿದ್ರು. ನಾನು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದೆ. ಆಗ ಅಭಿನವ್ ನನಗೆ ಗೊತ್ತಿಲ್ದೆ ಬಂದು ಅವರ ಅಣ್ಣನ ಫೋನ್ ಎತ್ಕೊಂಡು ಹೋಗಿದ್ದ. ಆಗ ನಂದನ್ ಅಭಿನವ್ಗೆ ಕಾಲ್ ಮಾಡಿ, ನಾನು ಇವತ್ತು ನೈಟ್ ಶೂಟಿಂಗ್ ಇದೆ, ನಾನು ಮಡಕೇರಿಗೆ ಹೋಗ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿ, ಹಾಗೆ ಅತ್ತಿಗೆ ಹೇಳ್ಬಿಡು ಅಂತ ಹೇಳಿದ್ದಾರೆ. ಅಭಿನವ್ ಮನಸ್ಸಲ್ಲೇ ಇದು ನನಗೆ ಒಳ್ಳೆ ಟೈಮ್ ಅಂತ ಅನ್ಕೊಂಡು ನನಗೆ ಗೊತ್ತಿಲ್ದೆ ನಂದನ್ ಬಟ್ಟೆನ ತಗೊಂಡು ಹೋಗಿ ಅವರ ಬಟ್ಟೆನ ಹಾಕೊಂಡು ಸಂಜೆ ಮನೆಗೆ ಬರ್ತಾನೆ. ನೋಡೋಕೆ ಒಂದೇ ರೀತಿ ಇದ್ದಿದ್ದರಿಂದ ಅವರ ಅಪ್ಪ ಅಮ್ಮನಿಗೂ ಡೌಟ್ ಬರಲಿಲ್ಲ. ಅವನು ಸೀದಾ ರೂಮಿಗೆ ಬಂದು ಕೂತ್ಕೊಂಡು ಏನು ಮಾತಾಡದೆ ಇರುವುದು ನೋಡಿ ಏನಾಗಿದೆ ಅಂತ ಕೇಳಿದೆ. ಆಗ ಅವರು ಬಾಯಿ ತೆಗೆದು ಬಾಯಲ್ಲಿ ಗುಳ್ಳೆ ಆಗಿದೆ ಅಂತ ತೋರಿಸಿದ. ಅದರಿಂದ ಮಾತಾಡೋಕೆ ಆಗ್ತಿಲ್ಲ ಅಂತನೂ ಹೇಳಿದ. ಹೌದಾ, ಸರಿ, ನಾನು ನಿಮಗೆ ಊಟ ತಗೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಬಂದೆ. ಹಾಗೆ ಊಟ ತಗೊಂಡು ಹೋಗಿ ಕೊಟ್ಟಾಗ ಅವನು ಬೇಡ ಅಂತ ಸನ್ನೆ ಮಾಡಿದ. ಸರಿ ಸರಿ, ರೆಸ್ಟ್ ಮಾಡಿ ಅಂತ ನಾನು ಊಟನ ವಾಪಸ್ ಅಡುಗೆ ಮನೆಯಲ್ಲಿ ಇಟ್ಟು ಹಾಗೆ ಒಂದು ಗ್ಲಾಸ್ ಹಾಲು ತಗೊಂಡು ಹೋದೆ. ಹೋದ ತಕ್ಷಣ ಅವನು ನನ್ನನ್ನ ಹಿಂದೆಯಿಂದ ತಪ್ಪಿಕೊಳ್ಳೋಕೆ ಶುರು ಮಾಡಿದ. ಆಗ ನಾನು, ಇವತ್ತು ನಿಮಗೆ ಬಾಯಲ್ಲಿ ಗುಳ್ಳೆಯಾಗಿದೆ, ನೀವು ರೆಸ್ಟ್ ಮಾಡಿ, ನಾಳೆ ಇದನ್ನೆಲ್ಲ ಮಾಡೋಣ ಅಂತ ಹೇಳಿದೆ. ಆಗ ಅವನು ಸುಮ್ಮಿರದೆ ತುಂಬಾ ಉತ್ಸಾಹಕನಾಗಿ ನನ್ನ ತಪ್ಪಿಕೊಂಡು ಮುತ್ತು ಕೊಡೋಕೆ ಶುರು ಮಾಡಿದ. ನಾನು ಅವನಿಗೆ ಶರಣಾದೆ. ಅವನು ಒಂದೇ ಸಮನೆ ಶರ್ಟ್ ಪ್ಯಾಂಟ್ ಎಲ್ಲ ತೆಗೆದು ನನ್ನ ಸೀರೆಗೆ ಕೈ ಹಾಕಿದ. ಆಗ ನನಗೆ ಡೌಟ್ ಬರೋಕೆ ಶುರುವಾಯಿತು. ನಂದನ್ ಬೆನ್ನಲ್ಲಿ ಒಂದು ಮಚ್ಚೆ ಇತ್ತು. ಆ ಮಚ್ಚೆ ಇದೆಯೋ ಇಲ್ವೋ ಅಂತ ನೋಡಿದೆ. ಆದರೆ ಅವನು ಅದಕ್ಕೋಸ್ಕರ ಪ್ರಿಪೇರ್ ಆಗಿ ಅದರ ಮೇಲೆ ಪ್ಲಾಸ್ಟರ್ ಹಾಕಿ ಬಂದಿದ್ದ. ಸರಿ ಅಂತ ಮತ್ತೆ ಸರಸ ಸಲ್ಲಾಪ ಶುರುವಾಯಿತು. ಅವನು ನನ್ನ ಬಿಡದೆ ಎಲ್ಲವನ್ನೂ ಮಾಡಿದ. ಮಧ್ಯ ಮಧ್ಯ ನನಗೆ ಡೌಟ್ ಆದ್ರೂ ಪದೇ ಪದೇ ಇವರ ಮೇಲೆ ಡೌಟ್ ಪಡಬಾರದು ಅಂತ ಸುಮ್ನಾದೆ. ಆ ಸಮಯದಲ್ಲಿ ನನಗೆ ತುಂಬಾನೇ ಖುಷಿ ಕೊಡ್ತಾ ಇದ್ದ ಕಾರಣ ನಾನು ಅವರ ಜೊತೆ ಏನೂ ಮಾತಾಡಲಿಲ್ಲ. ಎಲ್ಲದಕ್ಕೂ ಸಹಕರಿಸಿದೆ. ಎಲ್ಲವೂ ಮುಗಿದ ಮೇಲೆ ಇಬ್ಬರು ತಬ್ಬಿಕೊಂಡು ಹಾಗೆ ಮಲ್ಕೊಂಡ್ವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ. ಅವನಿನ್ನೂ ಮಲಗಿದ್ದ. ಆದರೆ ನಾನು ಅಡುಗೆ ಮನೆಗೆ ಬಂದ ಮೇಲೆ ಅವನು ನನ್ನ ಹಿಂದೆನೇ ಅಡುಗೆ ಮನೆಗೆ ಬಂದ. ಅಡುಗೆ ಮನೆಗೆ ಬಂದು ನನಗೆ ಅಡುಗೆ ಮಾಡಲು ಸಹಾಯ ಮಾಡಿದನು. ಮತ್ತೆ ಅಲ್ಲಿಯೂ ನನ್ನ ಬಿಡದೆ ಮತ್ತೆ ರೂಮ್ಗೆ ಕರ್ಕೊಂಡು ಹೋಗಿ ಎಲ್ಲವನ್ನೂ ಮಾಡಿದ. ಹೀಗೆ ಎಲ್ಲವೂ ಮುಗಿದ ಮೇಲೆ ಸಂಜೆ ಬರುವುದಾಗಿ ಹೇಳಿ ಮನೆಯಿಂದ ಆಚೆ ಹೋದ. ಸಂಜೆ ನಂದನ್ ಮನೆಗೆ ಬಂದ ತಕ್ಷಣ ನಾನು ಅವರ ಬಟ್ಟೆಯನ್ನು ಗಮನಿಸಿದೆ. ನನಗೆ ಅನುಮಾನ ಬರಲು ಶುರುವಾಯಿತು. ಆಗ ನಂದನ್, ನಿನ್ನೆಯಿಂದ ಶೂಟಿಂಗ್ ಮಾಡಿ ತುಂಬಾ ಸುಸ್ತಾಗಿದೆ, ರೆಸ್ಟ್ ಮಾಡ್ತೀನಿ, ನೀನು ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ತಗೊಂಡು ಬಾ ಅಂತ ಹೇಳಿದ್ರು. ಆಗ ನಂಗೆ ಶಾಕ್ ಆಗಿ ಎಲ್ಲ ಪಿಕ್ಚರ್ ಕ್ಲಿಯರ್ ಆಗಿ ಕಾಣಿಸಿ ಅರ್ಥನೂ ಆಯಿತು. ನಿನ್ನೆ ನನ್ನನ್ನು ಆ ರೀತಿ ಮಾಡಿದ್ದು ನಂದನಲ್ಲ, ಅಭಿನವ್ ಅಂತ. ಈ ವಿಷಯ ಹೇಳಿದ್ರೆ ಎಲ್ಲಿ ಮನೆಲಿ ಜಗಳ ಆಗುತ್ತೆ ಅಂತ ನಾನು ಆ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಸಂಜೆ ಊಟದ ಸಮಯ ಅಭಿನವ ಬಂದು ಟೇಬಲ್ ಮೇಲೆ ಕೂತ್ಕೊಂಡ. ನನಗೆ ತುಂಬಾನೇ ಕೋಪ ಬಂತು. ಆದರೂ ಅವನನ್ನು ಕುರಾಯಿಸಿ ಅವನಿಗೆ ಊಟ ಬಡಿಸಿದೆ. ಆಗ ಅವನು ನಗ್ನಗ್ತಾನೆ ಊಟ ಮಾಡೋಕೆ ಶುರು ಮಾಡಿದ. ಊಟವೆಲ್ಲ ಮುಗಿದ ಮೇಲೆ ನಾನು ಅವನ ರೂಮ್ಗೆ ಹೋಗಿ ವಿಚಾರಿಸಲು ಶುರು ಮಾಡಿದೆ.
ನಿನ್ನೆ ರಾತ್ರಿ ಕದ್ದು ಹಾಲು ಕುಡಿದ ಬೆಕ್ಕು ನೀನೇ ಅಲ್ವಾ ಅಂದೆ.